ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ 1 FA1 ಪ್ರಶ್ನೆ ಪತ್ರಿಕೆ ಈ ವಿಡಿಯೋದಲ್ಲಿ. ವಿದ್ಯಾರ್ಥಿಗಳೇ, ಇದು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಠ್ಯಾಧಾರಿತ ಮೌಲ್ಯಾಂಕನ. ನಿಮಗೆ ಏನು LBA ಒಂದು ಕ್ವಶನ್ ಆನ್ಸರ್ಸನ್ನು ನೀಡಿದೆ, ಆ ಒಂದು LBA ಆಧಾರಿತವಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ FA1 ಪರೀಕ್ಷೆಗೆ ಸಿದ್ಧರಾಗಲು ಇದು ಸಹಕಾರಿಯಾಗುತ್ತೆ ಅಂತ ಭಾವಿಸ್ತಾ, ಇಲ್ಲಿ ಫಸ್ಟ್ ಮೇನನ್ನು ನೋಡಿದಾಗ ಈ ಕೆಳಗಿನಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 4 ಪ್ರಶ್ನೆಗಳನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳೇ, ಈ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಮೊದಲನೇ ಮೇನಿಗೆ ಮಾತ್ರ ಉತ್ತರಗಳನ್ನು ನೀಡಿರ್ತೇನೆ. ಉಳಿದಿರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ನಿಮ್ಮ LBA ಸೋಷಿಯಲ್ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳನ್ನು ನೋಡಿ ಉತ್ತರಗಳನ್ನು ಬರೆದುಕೊಳ್ಬೇಕಾಗತ್ತೆ. ಇಲ್ಲಿ ಮೊದಲನೇ ಮೇನ್ನ ಫಸ್ಟ್ ಕ್ವಶನ್: ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲನ್ನು ಈ ಕೆಳಗಿನ ಯಾವ ನಗರವನ್ನು ಕರೆಯುತ್ತಿದ್ದರು ಅಂತ. ಆಪ್ಷನ್ ಎ ಕಾನ್ಸ್ಟ್ಯಾಂಟಿನೋಪಲ್. ಇನ್ನು ಎರಡನೇ ಪ್ರಶ್ನೆ: ಪ್ಲಾಸಿ ಕದನ ನಡೆದ ವರ್ಷ. ಆಪ್ಷನ್ ಸಿ 1757. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು. ಆಪ್ಷನ್ ಡಿ ಪಂಪ. ಇನ್ನು ನಾಲ್ಕನೆಯ ಒಂದು ಮಲ್ಟಿಪಲ್ ಚಾಯ್ಸ್ಗೆ ಬಂದಾಗ ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಂದಿದೆ. ಬಿ ಸಿಂಧೂ ನದಿಯಿಂದ ಬಂದಿದೆ. ಇನ್ನು ಎರಡನೇ ಮೇನನ್ನು ನೋಡಿದಾಗ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? 6ನೇ ಪ್ರಶ್ನೆ. 7ನೇ ಪ್ರಶ್ನೆ: ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ? ನಂತರ 8ನೇ ಪ್ರಶ್ನೆ: ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಮತ್ತು 3ನೇ ಮೇನ್ಗೆ ಬಂದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ 3ಕ್ಕೆ ಮಾತ್ರ. ಇಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ ಅಥವಾ ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ತಿಳಿಸಿ. ನಂತರ ಭಾರತಕ್ಕೆ ಯುರೋಪ್ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡಿ ಅಥವಾ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. ಇನ್ನು 12ನೇ ಪ್ರಶ್ನೆ: ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗೆ ಇರುವ ವ್ಯತ್ಯಾಸಗಳನ್ನು ತಿಳಿಸಿ. ನಂತರ 4ನೇ ಮೇನ್ಗೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ 4-6 ವಾಕ್ಯಗಳಲ್ಲಿ ಉತ್ತರಿಸಿ 1 ಪ್ರಶ್ನೆಗೆ ಮಾತ್ರ. ಹಿಮಾಲಯ ಪರ್ವತಗಳಿಂದ ಆಗುವ ಪ್ರಯೋಜನವನ್ನು ತಿಳಿಸಿ ಅಥವಾ ಮಾರ್ತಾಂಡವರ್ಮನ ಸಾಧನೆಗಳನ್ನು ಬರೆಯಿರಿ. ಇನ್ನು 5ನೇ ಮೇನ್ಗೆ ಬಂದಾಗ ಭಾರತ ನಕಾಶೆ ರಚಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಕೋಲ್ಕತ್ತಾ, ಹಿಮಾಲಯ ಪರ್ವತ. ನೋಡಿ, ಈ ಪ್ರಶ್ನೆ ಪತ್ರಿಕೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಮತ್ತು ಇಲ್ಲಿ ಈ ಪ್ರಶ್ನೆಗಳೆಲ್ಲವನ್ನು ಸಹ ನಿಮ್ಮ ಪಠ್ಯಾಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳಿಂದ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಈ ಪ್ರಶ್ನೆ ಪತ್ರಿಕೆಯನ್ನು ಕಲಿಯಿರಿ. ನಿಮಗೂ ಸಹ ಇದೇ ಮಾದರಿಯಲ್ಲಿ ರೂಪಣಾತ್ಮಕ ಪರೀಕ್ಷೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೀಡಬಹುದಾಗಿರುತ್ತೆ. ಹಾಗೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ತಪ್ಪದೇ ನೋಡಲು ಈ ಒಂದು ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ, ಈ ಒಂದು ಲರ್ನ್ ಈಸಿಲಿ ಚಾನಲಲ್ಲಿ ನಿಮಗಾಗಿ ಇಂಗ್ಲೀಷ್ ವಿಷಯದ ಎಲ್ಲ ಯೂನಿಟ್ ಟೆಸ್ಟ್ಸ್, FA ಕ್ವಶನ್ ಪೇಪರ್ಸ್ ಎಲ್ಲವೂ ಸಹ PDF ರೂಪದಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ತಪ್ಪದೆ ಚಾನಲನ್ನು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ನಿಮಗೆ ಉಪಯುಕ್ತವಾಗಿರತಕ್ಕಂತಹ PDFಗಳೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.